ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಒಬ್ಬರಾದ್ರೂ ಫೋನ್ ರಿಸೀವ್ ಮಾಡ್ಬೇಕಾಗಿತ್ತು. ಏನಾಗ್ತಿದೆ ಅಲ್ಲಿ? ಸರ್ ನಾನು ಅಂತವನಲ್ಲ ಸರ್. ನನ್ನ ಗಾಡಿಲಿ ಹೇಗೆ ಬಂತು ನನ್ಗೆ ಗೊತ್ತಿಲ್ಲ ಸರ್. ನಾನು ಅಂತ ಕೆಲಸ ಮಾಡೋನಲ್ಲ ಸರ್. ಸಿಗಾಕೊಂಡ್ ಕಳ್ರಲ್ಲ ಇದೇ ಮಾತು ಹೇಳೋದು. ಸಿಗಾಕೊಂಡ್ಮೇಲೆ ನಾವೇ ಸಾಚೆ ಅಂತ ವಾದ ಮಾಡ್ತಾರೆ. ಸರ್ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಸರ್. ಕಷ್ಟಪಟ್ಟು ದುಡಿಯೋಣ ಸರ್. ನಾನು ಮಣ್ಣು ತಿನ್ನೋ ಕೆಲಸ ಯಾವತ್ತೂ ನಾನು ಮಾಡಲ್ಲ ಸರ್. ಮಣ್ಣು ತಿನ್ನಲ್ಲ, ಬರೀ ಡ್ರಗ್ಸೇ ತಿಂತೀಯಲ್ಲ? ಅಯ್ಯೋ ಇಲ್ಲ ಸರ್. ಸರ್ ಇವನೇನು ತಿಂತಾರೆ ಸರ್? ಬೇರೆಯವ್ರು ತಿನ್ನಿಸ್ತಾರೆ, ದುಡ್ಡು ಮಾಡ್ತಾನೆ. ರೆಡ್ ಹಣ ಸಿಗಾಕೊಂಡಿದ್ಯಲ್ಲ, ಹಿಂದೇನು ಮಾತಾಡ್ತೀಯ? ಅದೇ ಪೇಷಂಟ್ಗೆ. ಸರ್ ನೀವು ಯಾವ ಗಾಡಿನೂ ಚೆಕ್ ಮಾಡಿದೆ, ನನ್ನ ಗಾಡಿ ಮಾತ್ರ ಯಾಕೆ ಚೆಕ್ ಮಾಡಿದೆ ಸರ್? ಸರ್ ನೀವ್ ಯಾಕೆ ಸರ್ ಇಲ್ಲೇ ಬಂದು ಚೆಕಿಂಗ್ ಮಾಡ್ತಾ ಇದ್ದೀರಾ? ಸಿಗಾಕೊಂಡಿದ್ಯಾ, ಶಿಕ್ಷೆ ಅನುಭವಿಸ್ತೀಯಾ? ಬರ ಸುಮ್ಮನೆ. ಸರ್ ನನ್ಗೆ ಅನುಮಾನ ಇದೆ. ಇದನ್ನ ನೀವೇ ನನ್ನ ಗಾಡಿಲಿ ಇಟ್ಟಿರ್ತೀರಾ? ಏನ ನಿನ್ನ ಗಾಡಿಯಲ್ಲಿ ನಾವು ಡ್ರಗ್ಸ್ ಇರ್ತೀವ? ನಮ್ಮನ್ನು ಕಳ್ರ ಅಂದ್ಕೊಂಡಿದ್ಯಾನ? ಡ್ರಗ್ಸ್ ಡೀಲಿಂಗ್ ಮಾಡೋದು ಅಲ್ಲದೆ ನಮ್ಮಲ್ಲಿ ಆರೋಪ ಮಾಡ್ತೀಯ? ನಿನ್ನಂತವನ್ನ ಒದ್ದು ಹೇಳ್ಕೊಂಡು ಹೋಗ್ಬೇಕು. ಏಯ್ ಏನ್ ಮಗ ಹೇಳ್ಕೊಂಬರೋಣ? ಸರ್ ನಾನು ಅಂತಲ್ಲ ಸರ್. ನಾನು ಬಿಟ್ಬಿಡಿ ಸರ್. ನನ್ನ ಮಗನ ಫೋನ್ ಮಾಡ್ತೀನಿ ಸರ್. ಅಯ್ಯೋ ಸರ್ ಬಿಟ್ಬಿಡಿ ಸರ್. ರೆಡ್ ಹಣ ಸಿಗಾಕೊಂಡಿದ್ಯಾ? ನೀನು ಯಾರು ಫೋನ್ ಮಾಡೋದು ಪ್ರಯೋಜನ ಇಲ್ಲ. ಏಯ್ ಚೀಸ್ ಮಾಡಿ ಗಾಡಿನ ದಯವಿಟ್ಟು ಬಿಟ್ಬಿಡಿ ಸರ್. ಪ್ಲೀಸ್ ಸರ್, ನಾನು ಅಂತ ಕೆಲಸ ಮಾಡೋನಲ್ಲ ಸರ್. ಯಾಕೋ ಪುಟ್ಟ ಹಿಂಗ್ ಕೂಗಾಡ್ತಾ ಇದ್ಯಾ? ಏನಾಯ್ತು? ಇವನು ನನ್ನ ಹೇಳ್ಕೊಂಡು ಹೋಗ್ತಿದ್ದಾನೆ, ಕಿಡ್ನಾಪ್ ಮಾಡಕ್ ಬಂದಿದ್ದಾನೆ. ಇಲ್ಲ ಯಜಮಾನ್ರಿ, ಅವನು ಕೆಳಗಡೆ ಬಿದ್ದಿದ್ದ, ಅದಕ್ಕೆ ಎತ್ತಕ್ ಬಂದೆ. ಸುಳ್ಳು ಹೇಳ್ಬೇಡ ನೀನು, ಸುಳ್ಳು ಹೇಳ್ಬಾರ್ದಂಗೆ. ಆ ಹುಡುಗ ಚೆನ್ನಾಗ್ ಮಾತಾಡ್ತಾವ್ನೆ, ಕೂಗಾಡ್ತಾ ಇದ್ದಾನೆ. ಅವನ್ ಯಾಕೆ ಬೀಳ್ತಾನೆ? ಸುಳ್ಳು ಹೇಳಿ ನಮ್ಮನ್ನ ಯಾಮಾರಿಸ್ಬೇಡ. ಇತ್ತೀಚೆಗೆ ಮಕ್ಳು ಕಳ್ಳರು ಜಾಸ್ತಿ ಆಗಿದ್ದಾರೆ. ಈ ರೀತಿ ಅಮಾಯಕತರ ಬಂದು ಮಕ್ಳನ್ನ ಪ್ರಜ್ಞೆ ತಪ್ಪಿಸಿ ಎತ್ತಾಕೊಂಡು ಹೋಗ್ತಾರೆ. ಹೌದು ಆಂಟಿ, ನಮ್ ಬಾಯಿ ಮುಚ್ಚಿ ತಕೊಂಡ್ ಹೋಗಕ್ ಬಂದ. ಅಷ್ಟರಲ್ಲಿ ಎಲ್ಲಾರ್ನು ಕಿರ್ಚಿದೆ. ಅವಾಗ ನೀವೆಲ್ಲ ಬಂದ್ರಿ. ಎಲ್ಲ ನಿನ್ನ ಚೋಟುದ್ದ ಎಲ್ಲ ಇಷ್ಟು ಸುಳ್ಳು ಹೇಳ್ತೀಯಾ? ಇದೆಲ್ಲ ಸುಳ್ಳು ಹೇಳ್ಬಾರ್ದು, ಕೆಟ್ಟ ಬುದ್ಧಿ ಅದು. ನಿಜ ಹೇಳು. ಕೆಟ್ಟ ಬುದ್ಧಿನ? ನಿನ್ನಂತನು ಆ ಹುಡುಗನ್ಗೆ ಬುದ್ಧಿ ಹೇಳಕ್ ಹೋಗ್ತಾ ಇದೆಯಲ್ಲ. ಇನ್ನು ಏನ್ ನೋಡ್ತಾ ನಿಂತಿದ್ದೀರಲ್ಲ, ಇಂಥವ್ರಿಗೆ ತಕ್ಕಿ ಪೊಲೀಸ್ ಸ್ಟೇಷನ್ ಹೇಳ್ಕೊಂಡು ಹೋಗ್ಬೇಕು. ಇವನ್ನ ಎಲ್ಲೋ ನೋಡ್ದಂಗಿದೆ, ಟಿವಿಲಿ ನೋಡಿದ್ ನೆನಪು. ಇತ್ತೀಚೆಗೆ ಟಿವಿನಲ್ಲಿ ಇಂಥ ಕದೀಮ್ರು, ಕಳ್ಳರು, ಮೋಸ್ಕಾರನ್ನೇ ತೋರಿಸ್ತಾ ಇರೋದು. ಇಲ್ಲ ಸರ್, ನಾನು ಈಗ ನೀನ್ ಯಾರು ಅಂತ ಗೊತ್ತಾಯ್ತಲ್ಲ. ಮಕ್ಕಳು ಕಳ್ಳ ಅಂತ ಟಿವಿಲಿ, ನ್ಯೂಸ್ ಪೇಪರ್ ನಲ್ಲಿ ತೋರಿಸಿರ್ಬೇಕು. ನಡೀರಿ, ಇವ್ನ ಹೇಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನ. ಅಯ್ಯೋ ದಯವಿಟ್ಟು ನನ್ನ ಮಾತು ಕೇಳಿ, ನಾನು ಇವ್ನ ಕಿಡ್ನಾಪ್ ಮಾಡಕ್ ಬಂದಿರ್ಲಿಲ್ಲ. ಈ ಶ್ರಾವಣಿ ಮೇಡಮ್ ಅವರು ಈ ಥರ ಟೆನ್ಷನ್ನಲ್ಲಿ ಇತ್ಲಿಂದ ಅತ್ಲಾಗೆ ಓಡಾಡ್ತಿರೋದನ್ನ ನೋಡೋಕ್ಕೆ ಒಂಥರ ಮಜವಾಗಿದೆ. ಇದನ್ನೆಲ್ಲ ವಿಜಯಾಂಬಿಕಾ ಹಾಲ್ ಮಾರೋಳಿಗೆ ತೋರಿಸ್ಬೇಕು. ಅವ್ರು ಎಷ್ಟು ಖುಷಿ ಪಡ್ತಾರೋ ಏನೋ. ಒಬ್ಬರಾದ್ರೂ ಫೋನ್ ರಿಸೀವ್ ಮಾಡ್ಬೇಕಲ್ವಾ? ಕರ್ಪೂರದ ಗೊಂಬಿನ ಮೇಡಮರೇ, ನೀವು ಟೆಂಪಲ್ಗೆ ಹೋಗ್ಲಿಲ್ವಾ? ಹೋಗಿದ್ರೆ ನಾನು ಇಲ್ಲಿ ಇರ್ತಿದ್ನ? ಸುಮ್ಮನೆ ಏನೇನೋ ಮಾತಾಡ್ಬೇಡಿ ನೀವು. ನನ್ನ ಪಾಡಕ್ ಬಿಟ್ಬಿಡಿ. ಅಯ್ಯ, ನಾನೇ ನಿಮ್ಮನ್ನ ಹಿಡ್ಕೊಂಡಿದ್ದೀನಿ. ಇದೇನಿದು ಅನ್ನೊಂದು ನಂಬರಿಂದ ಯಾವ್ದೋ ವಿಡಿಯೋ ಬಂದಿದೆ?
ಏನ್ ನಡೀತಾ ಇದೆ? ಎಲ್ಲ ಕಡೆ ಗಲಾಟೆ ನಡೀತಿದ್ಯಲ್ಲ, ಯಾಕೆ ಹಿಂಗಾಗ್ತಿದೆ? ಯಾರು ಫೋನ್ ರಿಸೀವ್ ಮಾಡ್ತಿಲ್ಲ, ಯಾರು ರಿಸೀವ್ ಮಾಡ್ತಿಲ್ಲ. ಏನ್ ಮಾಡ್ಲಿ ನಾನೀಗ? ಎಲ್ಲಿಗೆ ಹೋಗ್ಲಿ? ಸುಬೋತ್ರ ಹೋಗೋಣ ಅಂದ್ರೆ ಈ ಕಡೆ ಅತ್ತೆ ಮತ್ತೆ ಅತ್ತಿಗೆನೂ ಪ್ರಾಬ್ಲಮ್ ಅಲ್ಲಿದ್ದಾರೆ. ಇನ್ನು ಆ ಕಡೆ ಹೋಗೋಣ ಅಂದ್ರೆ ಮಾವ ಪೊಲೀಸ್ ಅವ್ರ ಹತ್ರ ಸಿಕ್ಕಾಕೊಂಡಿದ್ದಾರೆ. ನಾನು ಏನ್ ಮಾಡಿ ಎಲ್ಲಿಗೆ ಹೋಗ್ಲಿ ನಾನು? ಹೇಳು ಕಾಂತ. ಶ್ರಾವಣಿ ನೀರಿಂದ ತೆಗೆದ ಮೀನಿನ ತರ ಬಿಲಬಿಲ ಅಂತ ಒದ್ದಾಡ್ತಿದ್ದಾಳೆ. ಈ ಒದ್ದಾಟ ನೋಡ್ಬೇಕು ಅಂತ ತಾನೆ ನಾನಿಷ್ಟೆಲ್ಲ ಮಾಡಿ. ಈಗೇನ್ ಮಾಡ್ತಾಳಂತೆ ಹೀರೋಯಿನ್? ಯಾರನ್ನ ಕಾಪಾಡ್ಕೋತಾಳೆ? ಹೋಗಿ ಗಂಡನ್ ಕಾಪಾಡ್ತಾಳ, ಅತ್ತೆನ್ ಕಾಪಾಡ್ತಾಳ, ಅಥವಾ ಮಾವನ್ ಕಾಪಾಡ್ತಾಳ? ಒಂದ್ ಕಡೆ ಹೋದ್ರೆ ಇನ್ನೊಂದ್ ಕಡೆ ಸಮಸ್ಯೆ ಆಗತ್ತೆ. ಸೂಪರ್ ಮೇಡಮರೇ ನೀವು. ಹೆಂಗ್ ಸಿಕ್ಕಾಕ್ಸಿದ್ರಿ ಅಂದ್ರೆ ಅದ್ದರಿ ತಪ್ಪುಲಿ. ನಾನೀಗ ಎತ್ತ ಹೋಗಲಿ ಅಂತ ರೂಮ್ ಹೋಗಿ ಬಾಗ್ಲು ದೊಡಕ್ಕಂತ ಹಾಕೊಂಡ್ರು. ಇನ್ ಮುಗಿತ್ ಬಿಡಿ. ಮೇಡಮರೇ ಇದೇನಿದು? ಕತೆ ಮುಗೀತು ಅನ್ಕೊಂಡ್ರೆ ಹೀರೋಯಿನ್ನು ಮಾಸ್ ಪಿಕ್ಚರ್ ಮಾಲಾಶ್ರೀ ತರ ಹಿಂಗ್ ಬರ್ತಾವಳೆ ಬಿಲ್ಡಪ್ ತಗೊಂಡು.